ನಮಸ್ತೆ ಕರ್ನಾಟಕ 1 ಪಾಯಿಂಟ್ ಟಿವಿಗೆ ಸ್ವಾಗತ. ಅಜಯ್ ರಾವ್ ನಿರ್ಮಿಸಿ ನಟಿಸಿದ್ದ ಯುದ್ಧಕಾಂಡ ಸಿನಿಮಾದ ಟ್ರೈಲರ್ ಅನ್ನ ಏಪ್ರಿಲ್ 13ರಂದು ವಿ ರವಿಚಂದ್ರನ್ ಬಿಡುಗಡೆ ಮಾಡಿದ್ರು. ಈ ಸಂದರ್ಭದಲ್ಲಿ ವೇದಿಕೆಯ ಮೇಲೆ ಕ್ರೇಜಿ ಸ್ಟಾರ್ ತಮ್ಮ ತಂದೆಯ ತ್ಯಾಗಗಳನ್ನ ನೆನೆದ್ರು. ಕೋಟಿಗಟ್ಟಲೆ ಸಿನಿಮಾ ಮಾಡ್ಕೊಂಡ್ ಬಂದಾಗ ನಮ್ಮಪ್ಪ ದುಡ್ಡು ಹಾಕ್ತಿದ್ರು. ನನಗೆ ಆ ದುಡ್ಡಿನ ಬೆಲೆನೇ ಗೊತ್ತಿರಲಿಲ್ಲ. ರವಿಚಂದ್ರನ್ ಅದ್ದೂರಿಯಾದ ಸಿನಿಮಾಗಳನ್ನ ಮಾಡಿ ಜನರ ಮನಸ್ಸನ್ನ ಗೆದ್ದಿದ್ದಾರೆ. ಕ್ರೇಜಿ ಸ್ಟಾರ್ನ ಈ ಸಾಧನೆಗೆ ಮುಖ್ಯವಾಗಿ ಸಾಥ್ ನೀಡಿದ್ದು ಅವರ ತಂದೆ. ರವಿಚಂದ್ರನ್ ಸಿನಿಮಾ ಜರ್ನಿಯಲ್ಲಿ ಸಾಕಷ್ಟು ಹಣಗಳನ್ನ ಕಳೆದುಕೊಂಡ್ರೂ ಕೂಡ ಅದಕ್ಕೆ ಅವರು ಬೇಸರವನ್ನ ಮಾಡಿಕೊಂಡು ಸಿನಿಮಾ ಮಾಡೋದನ್ನ ನಿಲ್ಲಿಸಲಿಲ್ಲ. ಹೀಗಾಗಿಯೇ ರವಿಚಂದ್ರನ್ ಚಿತ್ರರಂಗದಲ್ಲಿ ಅನೇಕರಿಗೆ ಸ್ಫೂರ್ತಿಯಾಗಿದ್ದಾರೆ. ಸರ್ ಟೀ. ನಟ ಅಜಯ್ ರಾವ್ ಕೂಡ ರವಿಚಂದ್ರನ್ ಅವರನ್ನೇ ಸ್ಫೂರ್ತಿಯಾಗಿಸಿಕೊಂಡು ಈ ಚಿತ್ರವನ್ನ ಮಾಡಿದ್ದಾರೆ. ಹೀಗಾಗಿ ರವಿಚಂದ್ರನ್ ಕೈಯಿಂದಲೇ ಯುದ್ಧಕಾಂಡ ಸಿನಿಮಾದ ಟ್ರೈಲರ್ ಬಿಡುಗಡೆಯನ್ನು ಕೂಡ ಮಾಡಿಸಲಾಗಿದೆ. ಇನ್ನು ಟ್ರೈಲರ್ ಲಾಂಚ್ ಕಾರ್ಯಕ್ರಮದಲ್ಲಿ ರವಿಚಂದ್ರನ್ ತಮ್ಮ ಸಿನಿಮಾ ಜರ್ನಿಯ ಬಗ್ಗೆ ಮಾತನಾಡಿದ್ದಾರೆ. ಆ್ಯಕ್ಚುಲಾಗಿ ನಮ್ಮಂಥವ್ರಿಗೆ ನಾವು ಸಿನಿಮಾ ನೋಡ್ತಿರ್ಬೇಕಾದ್ರೆ ನಾನು 40 ವರ್ಷ ಸಿನಿಮಾ ಜರ್ನಿ ಮಾಡ್ಕೊಂಡು ಬಂದವನಿಗೆ ಒಂದು ಭಯ ಪಕ್ಕ ಆರ್ಟ್ ಹೊಡ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಸಿನಿಮಾಗಳಿಗೆ ನಾನು ಖರ್ಚು ಮಾಡ್ತಿದ್ದ ಹಣವನ್ನ ನನ್ನ ಅಪ್ಪ ಎಲ್ಲಿಂದ ತರ್ತಾ ಇದ್ರು, ಏನು ಮಾಡ್ತಾ ಇದ್ರು ಎಂಬುದು ನನಗೆ ಗೊತ್ತಿರಲಿಲ್ಲ. ಏನೋ ಮಗ ಕನಸು ಕಾಣ್ತಾ ಇದ್ದಾನೆ ಎಂದು ಅವರು ಎಲ್ಲವನ್ನ ನೆರವೇರಿಸ್ತಾ ಇದ್ರು. ಅದರ ಹಿಂದೆ ಎಷ್ಟು ಸಾಲ ಮಾಡ್ತಿದ್ರು, ಎಷ್ಟು ಕಷ್ಟ ಪಡ್ತಿದ್ರು ಅಂತ ನನಗೆ ಗೊತ್ತಿರಲಿಲ್ಲ. ಆದ್ರೆ ದಿನಗಳು ಕಳೆದಂತೆ ಪ್ರತಿ ಪೈಸೆಯ ಬೆಲೆಯು ನನಗೆ ಗೊತ್ತಾಯ್ತು. ದುಡ್ಡಿಲ್ಲ ಎಂದ್ರೂ ಕೂಡ ಸಿನಿಮಾ ಮಾಡೋ ಹುಚ್ಚು ನನ್ನನ್ನ ಬಿಡ್ಲಿಲ್ಲ. ಇರುವ ದುಡ್ಡಲ್ಲೇ ಸಿನಿಮಾ ಮಾಡಬೇಕು ಎಂಬ ಕನಸು ಕಾಣಲು ಶುರು ಮಾಡಿದವನು ನಾನು ಎಂದು ರವಿಚಂದ್ರನ್ ಕಾರ್ಯಕ್ರಮದಲ್ಲಿ ಅನುಭವವನ್ನ ಹಂಚಿಕೊಂಡ್ರು. 7 ವರ್ಷದ ಪುಟ್ಟ ಮಗು ಅದು. ಅವಳಿಗೆ ಮಾಡಬಾರ್ದನ್ನ ಮಾಡ್ದವನು ಆರಾಮಾಗಿ ಓಡಾಡ್ಕೊಂಡಿದ್ದಾನಂದ್ರೆ ಕಣ್ಣಾರೆ ನೋಡ್ಕೊಂಡಿದ್ದು ಯಾವ ತಾಯ್ತಾನೆ ಸುಮ್ಮನಿರ್ತಾಳೆ. ಅವನಜ್ಜಿ ನಾನಾಗಿದ್ರೆ ಅವನ ತುಂಡ ಕತ್ತರಿಸ್ಬಿಡ್ತಾ ಇದ್ದೆ. ಯುದ್ಧಕಾಂಡ ಸಿನಿಮಾ ತಂಡದ ಬದ್ಧತೆ ನೋಡಿ ಖುಷಿಯಾಯ್ತು. ಎಲ್ಲರೂ ಖುಷಿಯಾಗಿ ಸಿನಿಮಾ ಮಾಡಿದ್ದೀರಿ. ಚೆನ್ನಾಗಿ ಸಿನಿಮಾ ಮಾಡಿದ ತೃಪ್ತಿ ನಿಮ್ಮ ಮನಸ್ಸಿಗೆ ಇರಬೇಕು. ಅಜಯ್ ರಾವ್ ಮನಸ್ಸಿನಲ್ಲಿ ತೃಪ್ತಿ ಹಾಗೂ ಮಾತಿನಲ್ಲಿ ಆತ್ಮವಿಶ್ವಾಸ ಕಾಣ್ತಾ ಇದೆ. ಗೆಲ್ಲುತ್ತೇನೆ ಎಂಬ ಭರವಸೆ ಕಾಣ್ತಾ ಇದೆ ಎಂದು ಸಿನಿಮಾ ತಂಡಕ್ಕೆ ಕ್ರೇಜಿ ಸ್ಟಾರ್ ಪ್ರೋತ್ಸಾಹಿಸಿದ್ರು. ಇನ್ನು ಪವನ್ ಭಟ್ ನಿರ್ದೇಶನದ ಯುದ್ಧಕಾಂಡ ಚಿತ್ರದಲ್ಲಿ ಕೃಷ್ಣ ಅಜಯ್ ರಾವ್ ಮುಖ್ಯ ಪಾತ್ರವನ್ನ ನಿರ್ವಹಿಸಿದ್ದಾರೆ. ಕೆಬಿ ಪ್ರವೀಣ್ ಸಂಗೀತ ಸಂಯೋಜಕರಾಗಿದ್ದು, ಕಾರ್ತಿಕ್ ಶರ್ಮಾ ಛಾಯಾಗ್ರಾಹಕರಾಗಿದ್ದಾರೆ. ಈ ಚಿತ್ರವನ್ನ ಶ್ರೀ ಕೃಷ್ಣ ಆರ್ಟ್ಸ್ ಅಂಡ್ ಕ್ರಿಯೇಷನ್ಸ್ ಮತ್ತು ಅಜಯ್ ರಾವ್ ಪ್ರೊಡಕ್ಷನ್ಸ್ ಬ್ಯಾನರ್ ಅಡಿಯಲ್ಲಿ ಕೃಷ್ಣ ಅಜಯ್ ರಾವ್ ನಿರ್ಮಿಸಿದ್ದಾರೆ. ಇನ್ನು ಇದೇ ಏಪ್ರಿಲ್ 18ರಂದು ಯುದ್ಧಕಾಂಡ ಸಿನಿಮಾ ಬಿಡುಗಡೆಯಾಗಲಿದೆ. ಆದರೆ ಸಮಾಜದ ದೃಷ್ಟಿಯಲ್ಲಿ ಆ ಜಾಕಿನೂ ಕ್ರಿಮಿನಲ್, ಆ ನಿವೇದಿತಾನು ಕ್ರಿಮಿನಲ್. ಏನು ಡಿಫರೆನ್ಸ್ ಇಲ್ಲ. ಆ ತಾಯಿ ಜೈಲಿಗೆ ಹೋಗ್ಬಾರ್ದು ಅಂತ ಅವಳ ಪರ ನಾನು ವಾದ ಮಾಡ್ಬೇಕಂತ ಇದ್ರೆ ಎಲ್ರೂ ಆ ಹೆಣ್ಣಿನ ವಿರುದ್ಧವಾಗಿ ನಿಂತಿದ್ದಾರೆ. ನೀನೇ ಹೇಳು, ನಾನು ಈ ಕೇಸ್ ತಗೋಬೇಕಾ ಬೇಡವಾ? ತಗೋಬೇಕು ತಾನೆ? ಪರವಾಗಿಲ್ಲ ಸರ್, ನೀವು ಈ ಕೇಸ್ ಗೆದ್ಮೇಲೆ ದುಡ್ಡು ಕೊಡಿ. ಇದಾಗಿತ್ತು ಯುದ್ಧಕಾಂಡ ಸಿನಿಮಾದ ಟ್ರೈಲರ್ ಲಾಂಚ್ ವೇಳೆ ಕ್ರೇಜಿ ಸ್ಟಾರ್ ಸಿನಿಮಾ ಜರ್ನಿಯನ್ನ ನೆನಪಿಸಿಕೊಂಡ ಮಾಹಿತಿ. ಇನ್ನಷ್ಟು ಚಲನಚಿತ್ರಗಳ ಅಪ್ಡೇಟ್ಸ್ಗಳೊಂದಿಗೆ ಸಿಗ್ತೇವೆ. ಇದು 1 ಪಾಯಿಂಟ್ ಟಿವಿ.